ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗುಬ್ಬಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ನೋಡಿರ್ತೀರ ಗೆಟ್ ರೆಡಿ ವಿತ್ ಮೀ ಅಂತ. ಸೊ ಎಷ್ಟು ಬೇಗ ರೆಡಿ ಆಗ್ತೀನಿ ಅಂತ ನೀವೇ ನೋಡಿ. ಇವಾಗ ಆಲ್ರೆಡಿ ನನ್ನ ತಲೆಗೆ ಆಯಿಲ್ ಎಲ್ಲ ಹಾಕಿದ್ದೀನಿ. ನಾನು ನೈಟೇ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಆದಮೇಲೆ ಈಗ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಯಾವ ಡ್ರೆಸ್ ಹಾಕೊಳ್ಳೋದು ಅಂತಲೇ ಕನ್ಫ್ಯೂಷನ್ ನನಗಂತೂ. ಸೊ ಹಂಗೂ ಹಿಂಗೂ ಮಾಡಿ ಅದೊಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ತೋರಿಸ್ತೀನಿ ನೋಡಿ. ಈಗ ನಾನು ಫೇಸ್ ವಾಶ್ ಮಾಡಿಲ್ಲ ಇನ್ನೂ ಸದ್ಯಕ್ಕೆ. ಈಗ ಒಂದೇ ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅದಾದಮೇಲೆ ರೆಡಿ ಆಗ್ತೀನಿ. ನೀವೇ ನೋಡಿ ನಾನು ಎಷ್ಟು ಬೇಗ ರೆಡಿ ಆಗ್ತೀನಿ. ನಾನೇನು ಮೇಕಪ್ಪೇ ಹಾಕ್ಕೊಳ್ಳಲ್ಲ ಆ್ಯಕ್ಚುಲಿ. ಸೊ ಫೈನಲಿ ಫ್ರೆಶ್ ಅಪ್ ಆಗಿ ಬಂದಾಯಿತು. ನಾನು ಶರ್ಟ್ ವೇರ್ ಮಾಡಬೇಕು. ಅದು ಕಾಲರ್ ಇಲ್ಲಿವರೆಗೂ ಇದೆ. ಮತ್ತು ನಾನು ರೆಡಿಯಾಗಿ ಕಷ್ಟ ಆಗುತ್ತೆ, ಇರಿಟೇಷನ್ ಆಗುತ್ತೆ ಅಂತ ಅದನ್ನ ಕಿತ್ತು ಸೈಡಿಗೆ ಎಸ್ತಿದ್ದೀನಿ. ಸೊ ಫಸ್ಟು ನಾನು ಯೂಸ್ ಮಾಡಿದ್ದೆ ಟೋನರ್. ಇದೇ ನನ್ನ ಫೇವ್ರೇಟ್. ಒಂದೊಂದು ಸರಿ ನಾನು ಏನೂ ಹಾಕೋದೇ ಇಲ್ಲ, ಈ ಟೋನರ್ ಒಂದೇ ಹಾಕೋತೀನಿ. ಇದು ಬಿಟ್ಟು ಏನು ಯೂಸೇ ಮಾಡೋದು. ನಾನು ಪಿಂಪಲ್ ಬಂದರೆ ಎಲ್ಲ ಗಿಚ್ಚಿ ಗಿಚ್ಚಿ ಇಡ್ತೀನಿ. ಆದರೂ ನಂಗೆ ಒಂದು ಮಾರ್ಕ್ ಆಗಲ್ಲ ಅಂದರೆ ಸೊ ಅದಕ್ಕೆ ಕಾರಣನೇ ಇದು. ನಂಗೆ ಪ್ರಾಡಕ್ಟ್ಸ್ ಎಲ್ಲ ಇವಾಗ ಹೇಳೋಕ್ಕೆ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಂದ್ರೆ ನಿಮಗೆ ಹೇಳ್ತೀನಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ಇದೊಂದು ನಿಮಿಷ ಬಿಡಬೇಕು. ಆ್ಯಕ್ಚುಲಿ ನಂಗೆ ಟೈಮ್ ಇಲ್ಲ ಅಷ್ಟು ಬಿಡೋಕ್ಕೆ. ಟೈಮ್ ಆಗಿದೆ, ಬೇಗ ರೆಡಿಯಾಗಿ ಹೋಗಬೇಕು. ನಾನು ರೆಡಿ ಆಗೋದು ನಮ್ಮ ಹತ್ರ ಯಾರೂ ಫಾಲೋ ಮಾಡಬೇಡಿ. ನನಗೆ ರೆಡಿ ಆಗೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಮತ್ತು ಸೇಮ್ ಪ್ಲಮ್ದು ಏನು ಗೊತ್ತಾ ಗೈಸ್, ಸನ್ಸ್ಕ್ರೀನು ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಗೊತ್ತೇ ಆಗಿಲ್ಲ, ನೆನಪೇ ಆಗಿಲ್ಲ ನನಗೆ. ಮತ್ತೆ ಒಂದು ಆರ್ಡ್ರ್ ಮಾಡಿದ್ದೀನಿ, ಅದು ಬರಬೇಕಿತ್ತು, ಬಂದೇ ಇಲ್ಲ. 2 days ಡಿಲೇ ಆಗಿದೆ. ಸೊ ಹಾಗಾಗಿ ನಾನು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಸ್ಕಿಪ್ ಆದರೂ ಏನು ಪರವಾಗಿಲ್ಲ. ಆಲ್ರೆಡಿ ಟ್ಯಾನ್ ಆಗಿದ್ದೀನಿ ಸಿಕ್ಕಾಬಟ್ಟೆ. ಇನ್ನು ಸ್ವಲ್ಪ ಆಗೋದ್ರಲ್ಲಿ ಏನಿದೆ ಅಲ್ವಾ. ಸೊ ಇದಾದಮೇಲೆ ನೆಕ್ಸ್ಟು ಶುಗರ್ದು ಇದೇನು ಹೇಳ್ತಾರೆ ಅಂತಲೂ ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಯಾಕೆ ವೇಸ್ಟ್ ಮಾಡಬೇಕು? ವೇಸ್ಟ್ ಮಾಡಲ್ಲ. ನಾನು ರೆಡಿ ಆಗೋದು ನಮ್ಮ ಹತ್ರ ಯಾರು ಫಾಲೋ ಮಾಡಬೇಡಿ. ಫಸ್ಟ್ ಆಫ್ ಆಲ್ ನನಗೆ ರೆಡಿ ಆಗೋಕ್ಕೆ ಬರಲ್ಲ. ನಂಗೆ ಯಾರಾದರೂ ರೆಡಿ ಮಾಡೋರೆಲ್ಲ ಒಬ್ಬರು ಇರಬೇಕಿತ್ತು, ಚೆನ್ನಾಗಿ ರೆಡಿ ಮಾಡಿಸ್ಕೊತಿತ್ತು. ನಾನೇ ರೆಡಿ ಆಗಬೇಕು. ನನ್ನ ತಮ್ಮ ಇದ್ದಾನೆ ವೇಸ್ಟ್. ಅವನು ನನಗೆ ಕೇಳ್ತಾನೆ ರೆಡಿ ಮಾಡಿಕೊಡೆ, ನನಗೆ ಮೇಕಪ್ ಮಾಡಿ ಅಂತ. ನಾನಿನ್ನು ಯಾರಿಗೆ ಕೇಳಿ? ಇಷ್ಟ ಅಂತೇಳಿ ಟಿವಿ ಒಂಚೂರು ಟಿವಿ ಒಂದು ಕರಿಕೊಂಡು ಬರಲ್ಲ. ಪೌಡರ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಡಬ್ಬಿಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೊಗೊಂಬಂದಿದ್ದೀನಿ ತೋರ್ಸಕ್ಕಲ್ಲ ನನಗೆ ಏನು ಯೂಸ್ ಮಾಡ್ತೀನಿ. ಅದು ಬಿಚ್ಚಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹಂಗೆ ಇದು ಮಾಡೋದು. ನಂಗೆ ಐಬ್ರೋಸೇ ಇಲ್ಲ ಗೈಸ್, ಏನು ಮಾಡೋದು? ಹೆಂಗೆ ಬಂದಿರುತ್ತೋ ಗೊತ್ತಿಲ್ಲ. ಆದರೆ ನಿಮಗೆ ತೋರಿಸ್ಬೇಕಂತ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದು ಹಾಕ್ಕೊಳ್ಳಲ್ಲ, ಅದೆಲ್ಲ ಫುಲ್ ಬೂದಿ ಬೂದಿ ಆಗಿರುತ್ತೆ ಅಂತ ಸ್ವಲ್ಪ ಹಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಗೀಜಲೆಲ್ಲ ನಂಗೆ ಹಾಕೊಳ್ಳೋಕ್ಕೆ ಬರಲ್ಲ ಬಿಡಿ. ಅದು ಇದು ಹಾಕೊಳ್ಳೋದು ಕಲ್ತಿದ್ದೆ ನಾನು ರೀಸೆಂಟಾಗಿ. ಇದು ಗೊತ್ತಿರಲಿಲ್ಲ ನನಗೆ. ನನ್ನ ಕಣ್ಗುಡ್ಡೆ ದಪ್ಪ ದಪ್ಪ.
ಫ್ರೈ ಆಗಬೇಕು. ಮೇಲೆ ಅಷ್ಟೇ ಹಾಕೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಮೆಬ್ಲಿನ್ ಅವ್ರದ್ದು ಸೂಪರ್ ಸ್ಟೇ. ಯಾವ್ದು ಹಾಕಲಿ? ಇದು ಬೇಡ ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ಲೈಟ್ ಶೇಡ್ ಇಷ್ಟ, ಡಾರ್ಕ್ ಶೇಡ್ ಇಷ್ಟನೇ ಆಗಲ್ಲ. ಆದರೆ ನನ್ನ ಡ್ರೆಸ್ಸೆಲ್ಲ ಡಾರ್ಕ್ ಕಲರ್ಸ್ ಇದೆ. ಲೈಟ್ ಶೇಡ್ ಹಾಕ್ಲಾ ಯಾವ್ದು ಹಾಕ್ಲಿ? ಸೀರಿಯಸ್ ಆಗಿ ನಂಗೆ ಯಾವ ಕಲರ್ ಚೂಸ್ ಮಾಡ್ಬೇಕಂತನೂ ಗೊತ್ತಿಲ್ಲ. ಇದಾಕ್ಲಾ ಇದೇ ಹಾಕಿ ನೋಡೋಣ. ತುಂಬ ಡಾರ್ಕ್. ಈ ಟ್ರೆಡಿಷನಲ್ ಡ್ರೆಸ್ಸಸ್ ಅಷ್ಟೇ ಪರ್ಚೇಸ್ ಮಾಡಬೇಕು. ಅದಾದ್ಮೇಲೆ ಇನ್ನೇನಿಲ್ಲ, ಪರ್ಫ್ಯೂಮ್ ಒಂದಿದೆ. ಇದು ನನ್ನ ರೀಸೆಂಟಾಗಿ ಫೇವ್ರೇಟ್ ಆಗಿರೋಂಥ ಪರ್ಫ್ಯೂಮ್. ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಹೋದಾಗಲ ಸೊ ಡ್ರೆಸ್ ಪರ್ಚೇಸ್ ಮಾಡೋಕ್ಕಂತ ಹೋಗಿದ್ದು. ಆಗ ಪರ್ಫ್ಯೂಮ್ ನೋಡೋಣ ಅಂತ ಟೆಸ್ಟ್ ಮಾಡಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡು ಬಂದ್ಬಿಟ್ಟೆ. ಸೊ ಇಷ್ಟು ರೆಡಿ ಆಯಿತಾ? ಇಷ್ಟೇ ನಾನು ರೆಡಿ ಆಗೋದು. ಏನು ರೆಡಿ ಅದ ಹೇಳಿ? ನಾನೇನು ರೆಡಿ ಆಗಿಲ್ಲ, ನಾನು ಮೇಕಪ್ಪು ಮಾಡಲ್ಲ. ಸೊ ಎಲ್ಲ ಹೇಳ್ತಾರೆ ನೀನು ಅಷ್ಟು ಮೇಕಪ್ ಮಾಡ್ತೀಯಾ ಅಂತ. ನಾನೇನು ಮೇಕಪ್ಪೇ ಮಾಡಲ್ಲ, ನೋಡಿದ್ರಲ್ಲ. ಲಿಪ್ಸ್ಟಿಕ್ ಒಂದೇ ನಾನು ಹಾಕೋದು. ಅದಾದಮೇಲೆ ಇದು ಶುಗರ್ದು ಇದೇನು ಹೇಳ್ತಾರೆ, ಕಾಂಪ್ಯಾಕ್ಟ್ ಹೇಳ್ತಾರಾ, ಇದು ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಏನೇನು ಯೂಸ್ ಮಾಡಲ್ಲ, ಇಷ್ಟೇ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಫೈನಲಿ ಶರ್ಟ್ ಹಾಕೊಂಡಿದ್ದೀನಿ. ಆಗಲೇ ಮೇಕಪ್ ಮಾಡಬೇಕಾದ್ರೆ ಶರ್ಟ್ ಹಾಕಿರಲಿಲ್ಲ. ಮತ್ತು ಜೀನ್ಸ್ ಹಂಗೆ ಸ್ವಲ್ಪ ಕ್ಯಾಮ್ರಾ ಬೆಂಡ್ ಮಾಡು. ಸೊ ಇಷ್ಟೇ ನಾನು ರೆಡಿ ಆಗಿದ್ದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ರೆಡಿ ಆದೆ. ಜಸ್ಟ್ ಟೋನರ್ ಮತ್ತು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇರಲಿಲ್ಲ ಅಂತ ಸನ್ಸ್ಕ್ರೀನ್ ಹಾಕಿಲ್ಲ. ಅದಾದಮೇಲೆ ಚೂರು ಅದೇನೋ ತೋರಿಸಿದ್ನಲ್ಲ ಶುಗರ್ದು ಕಾಂಪ್ಯಾಕ್ಟ್, ಅಷ್ಟೇ ನಾನು ರೆಡಿ ಆಗೋದು. ಚೂರು ಲಿಪ್ಸ್ಟಿಕ್, ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.